ನಮಸ್ತೆ. ಇದೊಂದು ಯೂಟ್ಯೂಬ್ ಚಾನಲ್, ನೀವು ಜನರ ಅಭಿಪ್ರಾಯ ಹೇಳ್ತೀರಾ. ಸೊ ಇವಾಗ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಅವರ ಬಂದ್ಬಿಟ್ಟು ಆಡಳಿತ ಹೇಗೆ ಒಳ್ಳೇದಾಗುತ್ತೆ ಅನ್ನಿಸ್ತದೆ? ಒಳ್ಳೇದನ್ನ ಆಗುತ್ತೆ, ಕೆಟ್ಟದೇನು ಆಗಲ್ಲ, ಹೇಳೋಕ್ಕಾಗಲ್ಲ. ಇವರು ಸರಿ ಅವ್ರು ಸರಿ ಅಂತ ಹೇಳೋಕ್ಕಾಗಲ್ಲ. ಓಕೆ. ಈಗೇನಪ್ಪ ನಮಗೆ ಗೊಬ್ಬರ ಬೇಕು, ಗೊಬ್ಬರ ಸಪೋರ್ಟ್ ಮಾಡಿಕೊಟ್ಟು ಸಾಕು ರೈತರಿಗೆ. ಅವ್ರು ಕೊಡೋದು ಬಿಡೋದು ಆ 2,000 ಅಂತ ಮಾಡಿದ್ರು ಬರೀ ಬೆಲೆ ಬೇಕಿಲ್ಲ. ಏನು ಸಮಸ್ಯೆ ಬಂದಿರೋದು ಗೊಬ್ಬರದ್ದು? ಯಾವುದು ಸಮಸ್ಯೆ ಏನೇನು ಆಗ್ತಿದೆ ಗೊಬ್ಬರದ್ದು ಒಂದೇ ಸಾಕರ ಕೊಡಲ್ಲ, ಆಮೇಲೆ ಹತ್ತು ತಗೊಳ್ಳಿ ಅನ್ನೋದು ಎಲ್ಲ ನೆಲೆ ತಗೊಳ್ಳೋ ಭಾರಿ ತೊಂದರೆ ರೈತರಿಗೆ. ಹೌದಾ? ಸೊ ಇದು ಸಿದ್ದರಾಮಯ್ಯ ಅವರು ಇದ್ರೆ ಆಗ್ತಿತ್ತ? ಸಿದ್ದರಾಮಯ್ಯರು ಇದ್ರು ಅಷ್ಟೇ, ಇವರಿದ್ರು ಅಷ್ಟೇ, ಯಾರು ಏನೂ ಮಾಡೋಕ್ಕಾಗಲ್ಲಕ್ಕಪ್ಪ. ಸಿದ್ದರಾಮಯ್ಯನೂ ಏನೂ ಮಾಡೋಕ್ಕಾಗಲ್ಲ, ಡಿ ಕೆನೂ ಏನೂ ಮಾಡೋಕ್ಕಾಗಲ್ಲಪ್ಪ. ಏನು ಮಾಡೋಕ್ಕಾಗಲ್ಲ. ಅವಾಗ ಆಡಳಿತ ಅಂತ ಆಡಳಿತ ಇವರು ಸ್ಟ್ರಿಕ್ಟಾಗಿ ಮಾಡಬೇಕು, ಅಧಿಕಾರಿಗಳಿಗೆ ಸ್ಟ್ರಿಕ್ಟ್ ಮಾಡಿ ಇವರಲ್ಲಿ ಹೇಳೋಕ್ಕಾಗಲ್ಲ. ಸಿದ್ದರಾಮಯ್ಯವ್ರದ್ದು ಅನುಭವದ್ರು ಮಾಡಿದ್ರು. ತಪ್ಪಿರಲಿಲ್ಲ, ಚೇಂಜ್ ಆಯ್ತಲ್ಲ, ಏನು ಮಾಡ್ತೀರಿ? ಚೇಂಜ್ ಆಗೋದ್ರಿಂದ ಏನು ಮಾಡೋಕ್ಕಾಗ್ತದೆ? ಚೇಂಜ್ ಅಂದರೆ ಯಾವ ಥರ ಹೇಳ್ತಾರೆ? ಚೇಂಜ್ ಅಂದರೆ ಸಿದ್ದರಾಮಯ್ಯವ್ರು ಬೇರೆ ಮಾಡಿಬಿಟ್ರಲ್ಲ, ರಾಜೀನಾಮೆ ಕೊಟ್ಬಿಟ್ರಲ್ಲ, ಎಲ್ಲ ಒತ್ತಡಗಳಿಂದ ಕೊಟ್ಟರು. ಏನು ಮಾಡೋದು? ಅವರು ಕೊಡೋಕ್ಕಿಲ್ಲ ಅಂತ ಮಾಡಿದರು, ಒತ್ತಡ ಜಾಸ್ತಿ ಆಯಿತು, ಕೊಟ್ಟರು. ಏನು ಮಾಡೋಕ್ಕಾಗ್ತದೆ? ನಾವೀಗ ಆಯ್ಕೆ ಮಾಡ್ತೀವಿ, ಇವರು ಇದ್ರೆ ಸ್ವಲ್ಪ ರಾಜ್ಯ ಚೆನ್ನಾಗಿ ನಡೀತದೆ ಅಂದ್ಬಿಟ್ಟು. ಸಿದ್ದರಾಮಯ್ಯವ್ರಿದ್ರೆ ಚೆನ್ನಾಗೇ ನಡೆಯೋದು. ಓಕೆ, ಅಷ್ಟೇ. ಹೌದಾ? ಯಾವ್ಯಾವ ವಿಷಯಕ್ಕೆ ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಾರೆ ಅನ್ನಿಸ್ತದೆ? ಅಲ್ಲ, ಎಲ್ಲ ವಿಷಯಕ್ಕೂ ಸಪೋರ್ಟ್ ಮಾಡ್ತಾರೆ. ಸುಮ್ಮನೆ ಹೇಳಿದ್ರೆ ಜನರು ಕಷ್ಟ ದುಃಖ ಗೊತ್ತದ ಮಾಡ್ತಾರೆ. ಹೌದಾ? ಮತ್ತೆ ಡಿ ಕೆ ಶಿವಕುಮಾರ್ ಬರೋ ಬದಲು ಸಿದ್ದರಾಮಯ್ಯ ಅನುಭವ ಇಲ್ಲ, ಅವ್ರು ಬಂದಿಲ್ಲ, ಈಗ ಬಂದು ಸ್ವಲ್ಪ ದಿನ ಆಗದೆ. ಈಗಲೇ ಯಾವ ತೀರ್ಮಾನನೂ ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಸುಮ್ಮನೆ ತಪ್ಪು ಮಾತಾಡಬಾರ್ದು. ಹೌದು. ಏನು ವಿಷಯಗಳು ಮಾಡಬೇಕಾಗಿದೆ ಈಗ? ಅಲ್ಲ, ಈಗ ಯಾರಿಗೆ ಜನಗಳಿಗೆ ಅನುಕೂಲ ಮಾಡಬೇಕು, ರೈತರಿಗೆ ಅನುಕೂಲ ರೈತರಿಗೆ ಅನುಕೂಲ ಆಗಬೇಕು. ನಾವು ರೈತರಲ್ವಾ, ರೈತರಿಗೆ ಅನುಕೂಲತೆ ಆಗಬೇಕು ಒಟ್ಟಿನಲ್ಲಿ. ಓಕೆ.